ಇನ್ನು ನಾಳೆ ವಿಶ್ವದಾದ್ಯಂತ ಟಾಕ್ಸಿಕ್ ಬಿಡುಗಡೆಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ. ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ ಸಿನಿಮಾ ರೆಕಾರ್ಡ್ ಮಾಡಿದೆ. ಈಗಾಗಲೇ 9 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟ ಆಗಿದ್ದಾವಂತೆ. 35 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿರತಕ್ಕಂಥ ಟಾಕ್ಸಿಕ್ ತನ್ನ ದಾಖಲೆಯನ್ನ ತಾನೇ ಮುರಿದ ನಟ ಯಶ್. ಹಿಂದೆ KGF ಬಿಡುಗಡೆಗೂ ಮುನ್ನ 60 ಕೋಟಿ ಕಲೆಕ್ಟ್ ಆಗಿದೆ. ಈಗ ಟಾಕ್ಸಿಕ್ ನಾಳೆ ಬಿಡುಗಡೆ, ಇವತ್ತೇ ಒಂದಿಷ್ಟು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಐಶ್ವರ್ಯ. ಎಸ್ ಐಶ್ವರ್ಯ, ಹೇಗಿದೆ ಟಾಕ್ಸಿಕ್ ಅಬ್ಬರ? ಎಸ್ ಪ್ರಮೋದ್, ನಾಳೆ ದಿನ ಭರ್ಜರಿಯಾಗಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ 9 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಆಗ್ತಾ ಇರುವಂಥದ್ದು. ಅದು ಇವತ್ತಿನ ದಿನ, ನಾಳೆ ಟಾಕ್ಸಿಕ್ ರಿಲೀಸ್ಗೆ, ಬಟ್ ಇವತ್ತು 25ನೇ ತಾರೀಕು ಇವತ್ತೇ ಟಿಕೆಟ್ಗಳು ಮುಂಗಡವಾಗಿಯೇ ಬುಕ್ ಆಗಿರುವಂಥದ್ದು. 9 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಭರ್ತಿ ಆಗಿರುವಂಥದ್ದು. ಇನ್ನು ಹಿಂದಿ ಪ್ಯಾನ್ ಇಂಡಿಯಾ ಕಡೆ ಬರೋದಾದ್ರೆ ಅಲ್ಲೂ ಕೂಡ ಅಷ್ಟೇ ಇವತ್ತಿನ ದಿನಕ್ಕೆ 2 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಭರ್ತಿಯಾಗಿರುವಂಥದ್ದು. ಇನ್ನು ನಾಳೆ ಇದು ಕೇಳಿದ್ರೆ ಇನ್ನು ಯಾರಾದ್ರೂ ಈಗ ಬುಕ್ ಮಾಡ್ಬೇಕಂತ ಅಂದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯಾದ ಸಿಂಗಲ್ ಥಿಯೇಟರ್ಗಳಾಗಿರ್ಬೋದು, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಕ್ಲೋಸ್ ಆಗಿರುವಂತದ್ದು. ಯಾವುದು ಕೂಡ ಇವಾಗ ಟಿಕೆಟ್ಗಳು ಅಷ್ಟೇ ಸಿಗ್ತಾ ಇಲ್ಲ. ಎಲ್ಲದೂ ಅಷ್ಟೇ ಈ ಹಿಂದೆ 3 ದಿನದ ಹಿಂದೆನೇ ಟಿಕೆಟ್ ಬುಕ್ ಮಾಡಕ್ಕಂತ ಬಿಟ್ಟಾಗ್ಲೂ ಅಷ್ಟೇ ಫುಲ್ ಭರ್ತಿ ಆಗಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಹೇಳ್ಕೊಂಡ್ರೆ ಇವಾಗ ಹಿಂದೆ KGF ಅಲ್ಲಿ 60 ಲಕ್ಷ ಟಿಕೆಟ್ ಅನ್ನ ಮಾಡಿ ಭರ್ತಿಯಾಗಿ ತಗೊಂಡಿದ್ರು, 60 ಲಕ್ಷ ಗಳಿಸಿದ್ರು. ಅದೇ ರೀತಿಯಾಗಿ ಈ ದಿನಕ್ಕೆ ನಾಳೆ ಟಾಕ್ಸಿಕ್ ಬರ್ತಾ ಇರೋದ್ರಿಂದ ಟಾಕ್ಸಿಕ್ಗೆ 100 ಕೋಟಿ ಗಳಿಸಬೇಕು ಅನ್ನುವಂತಹ ಟಾರ್ಗೆಟ್ ಕೂಡ ಇಟ್ಕೊಂಡಿದ್ರೆ. ಅದರಲ್ಲೇ ಇವಾಗಲೇ ಅಷ್ಟೇ ಇವತ್ತು 25ನೇ ತಾರೀಕು ಇವಾಗ ಟಿಕೆಟ್ ಅಲ್ಲೇ ಅರ್ಧ ಅಮೌಂಟ್ ಕೂಡ ಅವರು ಗಳಿಸಿರುವಂತದ್ದು. ಇನ್ನು ಇದಕ್ಕೆ ಹೋಲಿಸ್ಕೊಂಡ್ರೆ ಇನ್ನು KGF ಅಲ್ಲೂ ಅಷ್ಟೇ ಇದೆ. ಯಶ್ ಅವರು ಈ ಹಿಂದೆ ಸಿನಿಮಾ ಗೆಲ್ಲಬೇಕು ಅನ್ನುವಂಥ ಮಂಜುನಾಥನ ದರ್ಶನಕ್ಕೂ ಕೂಡ ಹೋಗ್ತಾರೆ. ಯಾವುದೇ ಒಂದು ಸಿನಿಮಾ ಬಂದ್ರೂ ಕೂಡ ಅಷ್ಟೇ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೂ ಕೂಡ ಹೋಗ್ತಾರೆ. ಇದೇ ರೀತಿನೂ ಅಷ್ಟೇ ಇವತ್ತಿನ ದಿನನೂ ಅಷ್ಟೇ ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಇವತ್ತು ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ದರ್ಶನಕ್ಕೆ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರು ಭೇಟಿ ಕೊಡಲಿದ್ದಾರೆ. ಸುಮಾರು 12 ಗಂಟೆಗೆ ಟಾಕ್ಸಿಕ್ ಸಿನಿಮಾದ ವಿಚಾರಕ್ಕೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆನೂ ಅಷ್ಟೇ KGF ಸಿನಿಮಾ ಬರಬೇಕಾದ್ರೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಪಡೆದಿದ್ರು. ಆಗ KGF ಚಾಪ್ಟರ್ 1 ಮತ್ತೆ ಚಾಪ್ಟರ್ 2 ಹೈಪ್ ಅಲ್ಲಿ ಹಿಟ್ ಆಗಿತ್ತು, ಕೂಡ ಸೂಪರ್ ಹಿಟ್ ಆಗಿತ್ತು. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ ನಂತರನೇ ಹಿಟ್ ಆಗಿತ್ತು ಅನ್ನುವಂಥದ್ದು. ಇನ್ನು ಯಶ್ ಅವರು ಶಿವನ ಭಕ್ತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಐಶ್ವರ್ಯ.